ಪಿಯುಸಿ ದ್ವಿತೀಯ ವರ್ಷದಲ್ಲಿ ಸಮಾಜಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗಾಗಲೇ ನೀವು ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಈ ವರ್ಷ ಬಿಡುಗಡೆ ಮಾಡಿದಂಥ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದ್ದೀರಾ ಅನ್ಕೊಂತೀನಿ. ಈಗ ನಿಮ್ಮ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಸಂಭವನೀಯ ಪ್ರಶ್ನೆ ಪತ್ರಿಕೆ 1, 2, 3 ಹೀಗೆ ನೋಡೋಣ ಯಾವ ರೀತಿ ನಿಮಗೆ ಪ್ರಶ್ನೆಗಳು ಬರಬಹುದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅಂತ. ನೋಡಿ, ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ 940. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಲಿಜ್ಜತ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಮುಂಬೈ. ವೆಲ್ತ್ ಆಫ್ ನೇಷನ್ಸ್ ಕೃತಿಯ ಲೇಖಕರು ಆಡಮ್ ಸ್ಮಿತ್. ಉಳುವವನಿಗೆ ಭೂಮಿ ಎಂಬ ಘೋಷಣೆಯು ಈ ಹೋರಾಟದ್ದು. ಯಾವ ಹೋರಾಟದ್ದು? ಕಾಗೋಡು ಹೋರಾಟ. ಇನ್ನು ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಭಾರತದ ಪ್ರಾಚೀನ ಹೆಸರು. ನೋಡಿ, ಭಾರತದ ಪ್ರಾಚೀನ ಹೆಸರು ಏನು? ಭರತ ವರ್ಷ. ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಎಂ.ಎನ್. ಶ್ರೀನಿವಾಸ್. ಮಹಿಳಾ ಸಬಲೀಕರಣದ ವರ್ಷ 2001. ಅಗೋಚರ ಮಾರುಕಟ್ಟೆಗೆ ಇರುವ ಇತರೆ ಹೆಸರು ಇ ಶಾಪ್. ಏನಂತೀವಿ? ಇ ಶಾಪ್. ಸ್ವಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು ಇ ವಿ ರಾಮಸ್ವಾಮಿ ನಾಯ್ಕರ್. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, 11ನೇದು ಕೆನೆಪದರ ಈ ಪರಿಕಲ್ಪನೆಯನ್ನು ಇದನ್ನು ಮಾಡಿದವರು ಯಾರು? ಸಂತಾನಂ ಸಮಿತಿ. ಇನ್ನು ಸೋಲಿಗರು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ. TRP ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಹಸಿರು ಕ್ರಾಂತಿ MS ಸ್ವಾಮಿನಾಥನ್. ಜಾಗತೀಕರಣ ಥಿಯೋಡೋರ್ ಲೆವಿಟ್. ಇನ್ನು 4ನೇ ಭಾಗದಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಂದಿದ್ದಾರೆ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು? ಸಂತ ಥಾಮಸ್ ಮತ್ತು ಸಂತ ಬಾರ್ತಲೋಮ್ಸ್. ಅಸ್ಪೃಶ್ಯತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1955. ನಗರೀಕರಣವನ್ನು ವ್ಯಾಖ್ಯಾನಿಸಿ. ನಗರೀಕರಣ ಅಂತಂದ್ರೆ ಹೆಚ್ಚು ಜನ ಸಾಂದ್ರತೆಯುಳ್ಳ ಹಾಗೂ ಸಾಮಾಜಿಕ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯಾಗಿದೆ. ಲೂಯಿಸ್ ವರ್ತ್ ಅವರು ಹೇಳಿದ್ದಾರೆ ಇದನ್ನ. ಇನ್ನು WWW ಏನನ್ನು ಸೂಚಿಸುತ್ತದೆ? ನೋಡಿ, 19ನೇ ಪ್ರಶ್ನೆ. ವರ್ಲ್ಡ್ ವೈಡ್ ವೆಬ್ ಅನ್ನ ಸೂಚಿಸುತ್ತದೆ. ಇನ್ನು 20ನೇದು ನೋಡಿ, ಕರ್ನಾಟಕದ ಯಾವುದಾದರೂ ಒಂದು ರೈತ ಹೋರಾಟವನ್ನ ತಿಳಿಸಿ. ನೋಡಿ, ಕಾಗೋಡು ಸತ್ಯಾಗ್ರಹ ಅಥವಾ ಮಲಪ್ರಭಾ ಹೋರಾಟ. ಇನ್ನು ವಿಭಾಗ ಬಿ ಯಲ್ಲಿ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಯಾವುದಾದರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ದೇಮಾರು ಎಂಬುದು ಏನನ್ನು ಸೂಚಿಸುತ್ತದೆ? ದೇಮಾರು ಎಂಬ ಆಂಗ್ಲ ಪದ ಡಿ ಎಂಬ ಅಕ್ಷರವು ಡಾಟರ್ ಮಗಳು ಎಂಬುದನ್ನು ಸೂಚಿಸಿದರೆ, ಇ ಎಂಬುದು ಎಲಿಮಿನೇಷನ್ ಎಂದರೆ ಕೊಂದು ಹಾಕು ಎಂದರ್ಥ. ನೋಡಿ, ಇದನ್ನು ಬಹಳ ಸರಿ ಕೇಳಿದ್ದಾರೆ. ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. ಲಿಂಗಾಯತ ಮತ್ತು ಒಕ್ಕಲಿಗ. ಸೂಕ್ತ ಹಣಕಾಸು ಎಂದರೇನು? ಬಡತನ ರೇಖೆಗಳಿಂದ ಕಡಿಮೆ ಇರುವ ಕುಟುಂಬಗಳಿಗೆ ಭದ್ರತೆ ಇಲ್ಲದ ಸಾಲ ನೀಡಿ ಅವರ ಆದಾಯ ಮತ್ತು ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗುವುದೇ ಸೂಕ್ಷ್ಮ ಹಣಕಾಸು. ಇನ್ನು ಗ್ರಾಮ ಪಂಚಾಯಿತಿ 2 ಕಾರ್ಯಗಳನ್ನು ತಿಳಿಸಿ. 24ನೇ ಪ್ರಶ್ನೆ ನೋಡಿ, ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು, ಸಣ್ಣ ನೀರಾವರಿಯನ್ನು ನಿರ್ವಹಣೆ ಮಾಡುವುದು. ಭೂ ಸುಧಾರಣೆ 2 ಉದ್ದೇಶಗಳನ್ನು ತಿಳಿಸಿ. ಮಧ್ಯವರ್ತಿಗಳ ನಿಷೇಧ, ಭೂ ಹಿಡುವಳಿಯನ್ನು ಕ್ರೋಢೀಕರಿಸುವುದು. ಸಮೂಹ ಮಾಧ್ಯಮದ 2 ಪ್ರಕಾರಗಳನ್ನು ತಿಳಿಸಿ. ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ. ಮಲಪ್ರಭಾ ಚಳುವಳಿಗೆ 2 ಕಾರಣಗಳನ್ನು ತಿಳಿಸಿ. ಸ್ಥಿರ ಬೆಲೆ ಪ್ರಶ್ನೆ, ಲೇವಿಯ ಪ್ರಶ್ನೆ. ನೋಡಿ, ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಇಷ್ಟೇ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ಗಳು ದೊರೆಯುತ್ತವೆ. ಜಾಗತೀಕರಣಕ್ಕೆ ಸಹಾಯಕವಾದ 2 ಅಂಶಗಳನ್ನು ತಿಳಿಸಿ. ಮಾಹಿತಿ ಮತ್ತು ಸಂವಹನ, ಮಾಹಿತಿಗಳ ನಿರಂತರ ಹರಿವು.
ಜಾಗತೀಕರಣಕ್ಕೆ ಆತ ಸಂಸ್ಕೃತಾನುಕರಣದ 2 ಅಂಶಗಳನ್ನು ತಿಳಿಸಿ. ಕ್ರಿಯಾವಿಧಿಗಳು, ವಿವಾಹ. ಕ್ರಿಯಾವಿಧಿಗಳು ಮತ್ತು ವಿವಾಹ. ಇನ್ನು ಭಾಗ ಸಿ ಯಲ್ಲಿ ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಒಂದೊಂದಕ್ಕೆ 5 ಅಂಕ. ಡಾಕ್ಟರ್ BS ಗುಹಾರ್ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ನೋಡಿ, ಏನೇನು? ನಿಗ್ರಿಟೋ, ಪ್ರೋಟೋ ಆಸ್ಟ್ರೋಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್ನರು, ಪಶ್ಚಿಮ ಬ್ರಾಕೆಸಿಫಾಲರು, ನಾರ್ಡಿಕ್. ಇವನ್ನ ನೀವು ಒಂದೊಂದೇ ಲೈನ್ ಬರೆದ್ರೂ ಕೂಡ ಸಾಕು. ಇವ್ರ ಬಗ್ಗೆ ನಿಮಗೆ ಆರಾಮಾಗಿ ಅಂಕಗಳು ದೊರೆತವೆ. ಮೇನು ಇವೇನೇನು ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹ ಇವು ನೆನಪಿರ್ಬೇಕು ನಿಮಗೆ. ಇನ್ನು 31 ಅವಿಭಕ್ತ ಕುಟುಂಬದ 5 ಲಕ್ಷಣಗಳನ್ನು ವಿವರಿಸಿ. ಪೀಳಿಗೆಗಳ ಸಮಾವೇಶ, ಸಾಮಾನ್ಯ ಮನೆ ಅಥವಾ ವಾಸಸ್ಥಳ, ಸಾಮಾನ್ಯ ಅಡಿಗೆ ಮನೆ ಅಥವಾ ಒಲೆ, ಧಾರ್ಮಿಕ ಕ್ರಿಯಾವಿಧಿ, ಕರ್ತನ ಅಧಿಕಾರ. ಕರ್ತ ಅಂದರೆ ಮುಖ್ಯಸ್ಥ. ಇಲ್ಲಿ ಇವುಗಳ ಬಗ್ಗೆ ಒಂದೊಂದು 2 ಸಾಲು ಅದೇನು ನಿಮಗೆ ಕಷ್ಟ ಆಗೋದಿಲ್ಲ ಬರೀಲಿಕ್ಕೆ. ಬರೆದ್ಬಿಟ್ರೆ ಆರಾಮಾಗಿ ಮಾರ್ಕ್ಸ್ಗಳು ದೊರೀತವೆ. ಆ ಪಾಯಿಂಟ್ಸ್ಗಳು ಗೊತ್ತಿರಬೇಕಷ್ಟೇ ನಿಮಗೆ. ಇಲ್ಲಿ ಅವಿಭಕ್ತ ಕುಟುಂಬದ 5 ಲಕ್ಷಣ ಆಯಿತು. ಅವಿಭಕ್ತ ಕುಟುಂಬದ ನೋಡಿ, ಮತ್ತೆ ಅವಿಭಕ್ತ ಕುಟುಂಬದ ಬಗ್ಗೆ ಕೇಳಿದರೆ ಅನುಕೂಲಗಳನ್ನು ವಿವರಿಸಿ. ಏನೇನು ಅನುಕೂಲ? ಆರ್ಥಿಕ ಅನುಕೂಲ, ಸದಸ್ಯರ ಸಂರಕ್ಷಣೆ, ಮನರಂಜನೆ. ನೋಡಿ, ಭಾಳ ಜನ ಇರ್ತಾರೆ, ಒಬ್ರಿಗೊಬ್ರು ಮನರಂಜನೆ, ತುಂಬ ಟೈಮ್ ಪಾಸ್ ಆಗುತ್ತೆ ಅಲ್ಲಿ. ವ್ಯಕ್ತಿತ್ವ ವಿಕಾಸ, ಸಮಾಜವಾದ ಪರಿಕಲ್ಪನೆ. ಇವುಗಳನ್ನು ಸ್ವಲ್ಪಾಗಿ ನೀವು ವಿವರಿಸಬೇಕು. 1 ಪಾಯಿಂಟ್ ಹೆಚ್ಚಿಗೆ ವಿವರಿಸ್ಬೋದು, 1 ಪಾಯಿಂಟ್ ಕಡಿಮೆ ವಿವರಿಸ್ಬೋದು. ಒಟ್ಟಿನಲ್ಲಿ ಬರೆದ್ರೆ ನಿಮ್ಗೆ ಆರಾಮಾಗಿ ಅಂಕಗಳು ದೊರಕುತ್ತವೆ. ಇನ್ನು ಗ್ರಾಮದ ಲಕ್ಷಣಗಳನ್ನು ವಿವರಿಸಿ. ಗ್ರಾಮದ ಲಕ್ಷಣ ಏನು? ಚಿಕ್ಕ ಗಾತ್ರ, ಪ್ರಾಥಮಿಕ ಸಂಬಂಧ, ಸಾಮಾಜಿಕ ಸಮ್ಯಕತೆ, ಅನೌಪಚಾರಿಕ, ಸಾಮಾಜಿಕ ನಿಯಂತ್ರಣ, ನೆರೆಹೊರೆ ಮತ್ತು ಸರಳ ಜೀವನ. ಇನ್ನೂ ಹಲವಾರು ನಿಮ್ಮ ಗ್ರಾಮ ಬಗ್ಗೆ ನಿಮ್ಗೆ ಏನೇನು ಅನಿಸ್ತದೆ ಅದನ್ನೆಲ್ಲ ನಿಮ್ಮ ಮಾತುಗಳಲ್ಲಿ ಕೂಡ ಬರೆದ್ರೂ ಕೂಡ ನಿಮಗೆ ಅಂಕಗಳು ದೊರೀತವೆ. ಇನ್ನು ಮಾರುಕಟ್ಟೆಯನ್ನು ವ್ಯಾಖ್ಯಾನಿಸಿ ಅದರ ಲಕ್ಷಣಗಳನ್ನು ವಿವರಿಸಿ. ಮಾರುಕಟ್ಟೆ ಎಂದರೆ ವಸ್ತುಗಳನ್ನು ಮಾರುವ ಅಥವಾ ಕೊಂಡುಕೊಳ್ಳುವ ಸ್ಥಳವಾಗಿದೆ. ವ್ಯಾಖ್ಯೆ ಬರೆದು ವಸ್ತುಗಳನ್ನು ಕೊಳ್ಳುವ ಮಾರುವ ಸ್ಥಳ. ಮಾರುಕಟ್ಟೆ ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಮಾರುಕಟ್ಟೆ ಒಂದು ರೀತಿಯ ವ್ಯಾಪಾರ ಅಥವಾ ವಾಣಿಜ್ಯ, ಆರ್ಥಿಕ ಚಟುವಟಿಕೆ ಅಥವಾ ಸಂಸ್ಥೆಗಳ ಸಮಗ್ರ ಚಿತ್ರ. ಇವನ್ನೆಲ್ಲ ಸ್ವಲ್ಪ ನೀವು ಬರೆದ್ರೆ ನಿಮಗೆ ಆರಾಮಾಗಿ ಅಂಕಗಳು ದೊರೆಯುತ್ತವೆ. ಇನ್ನು ಪುಷ್ಕರ ವಾರ್ಷಿಕ ಜಾತ್ರೆ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ ನೋಡಿ. ಪುಷ್ಕರ ವಾರ್ಷಿಕ ಜಾತ್ರೆ ಇದು ವಿಶ್ವದ ಅತ್ಯಂತ ದೊಡ್ಡದಾದ ಒಂಟೆ ಮತ್ತು ಜಾನುವಾರುಗಳ ಜಾತ್ರೆ. ರಾಜಸ್ಥಾನದಲ್ಲಿ ನಡೆಯುತ್ತದೆ. ಎಲ್ಲಿ ನಡೀತದೆ ಅಂತ ಕೆಲವೊಮ್ಮೆ ಆಬ್ಜೆಕ್ಟಿವ್ನಲ್ಲೂ ಕೇಳ್ತಾರೆ. ರಾಜ್ಯದ ಪುಷ್ಕರ ಸರೋವರದ ಬಳಿ ಒಂಟೆ, ದನ, ಪ್ರಾಣಿಗಳ ಮಾರಾಟ, ಒಂಟೆ ಓಟಗಳ ಸ್ಪರ್ಧೆ, ಸಂಗೀತ ಸ್ಪರ್ಧೆ, ಮೀಸೆ ಸ್ಪರ್ಧೆ. ನೋಡಿ, ಒಂಟೆಗಳ ಮಾರಾಟದ ಜಾತ್ರೆ ಯಾವುದು ಅಂತಲೂ ಕೇಳಬಹುದು. ಇದು ಕಾರ್ತಿಕ ಮಾಸದ ಏಕಾದಶ ಪೂರ್ಣಿಮೆ ದಿನದಂದು 5 ದಿನಗಳ ಕಾಲ ನಡೀತದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಇದನ್ನು ನೋಡಿ ನೀವು ಮತ್ತೆ ಇವನ್ನೇ ವಿವರಣೆ ಮಾಡಬೇಕು. ಸಾಮಾಜಿಕ ಚಳವಳಿಯ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಸಾಮಾಜಿಕ ಚಳವಳಿ ಬಗ್ಗೆ ನೋಡಿ, ಸಿದ್ಧಾಂತ, ಸಾಮಾಜಿಕ ಕ್ರೋಢೀಕರಣ, ನಾಯಕತ್ವ ಮತ್ತು ಸಂಘಟನೆ, ಇವುಗಳ ಬಗ್ಗೆ ಬರೀಬೇಕು. ಇನ್ನು ಕ್ಯಾಥಲಿನ್ ಗೌರವರ ಪ್ರಕಾರ ರೈತ ಚಳವಳಿಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಅಧಿಕ ಕಂದಾಯ ಸಂಗ್ರಹಣೆ, ಭೂಮಿಯನ್ನು ಖಾಸಗಿ ಆಸ್ತಿಯನ್ನಾಗಿ ಮಾರ್ಪಾಡು ಮಾಡಿದ್ದು, ವಿಭಿನ್ನ ಪ್ರಕಾರದ ಮಧ್ಯವರ್ತಿಗಳು ರೈತರಿಂದ ಕೃಷಿಯ ಹೆಚ್ಚುವರಿ ಉತ್ಪಾದನೆಯನ್ನು ಕಸಿದುಕೊಂಡಿದ್ದು. ಇವನ್ನೆಲ್ಲ ಸ್ವಲ್ಪ ವಿವರಣೆ ಮಾಡಿ ಬರೀಬೇಕು. ಬಾರ್ಬಿ ಬೊಂಬೆ ಒಂದು ಜಾಗತಿಕ ಪ್ರಜೆ ಪರಿಗಣಿಸಿ. ನೋಡಿ, ಬಾರ್ಬಿ ಎಂಬುದು ಒಂದು ಶೈಲಿಯ ಗೊಂಬೆ ಆಗಿದ್ದು ಅಮೆರಿಕದ ಗೊಂಬೆ ತಯಾರಿಕಾ ಕಂಪನಿಯಾದ ಮಟ್ಟಲ್ ಮಾರ್ಟ್ 1959ರಲ್ಲಿ ಬಿಡುಗಡೆ ಮಾಡಿತ್ತು. ಅಮೆರಿಕದ ವ್ಯಾಪಾರೋದ್ಯಮಿಯಾದ ರುತ್ ಹ್ಯಾಂಡ್ಲರ್ ಈ ಬಾರ್ಬಿ ಬೊಂಬೆ ಸೃಷ್ಟಿಕಾರಣಿ. ಬಾರ್ಬಿಯು ಜಾಗತಿಕ ಪ್ರಜೆಯ ಲಾಂಛನವಾಗಿದೆ. ನೋಡಿ, 1 ಮಾರ್ಕ್ ಕ್ವಶನ್ ಅಲ್ಲೂ ಕೇಳಬಹುದು, ಬಾರ್ಬಿ ಬೊಂಬೆ ಸೃಷ್ಟಿಕಾರ ಯಾರು ಅಂತ. ನೋಡಿ, ರುತ್ ಹ್ಯಾಂಡ್ಲರ್. ಇವುಗಳನ್ನ ವಿವರಣೆ ಮಾಡಬಹುದು. ಇನ್ನು ವಿಭಾಗ ಡಿ ಯಲ್ಲಿ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣವನ್ನು ವಿವರಿಸಿ. ನೋಡಿ, ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಗಾತ್ರ, ಜನನ, ಮರಣ, ವಲಸೆ ಪ್ರಕಾರಗಳು, ವಿವಿಧ ವಯೋಮಾನದ ಸಂಬಂಧಿಸಿದ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನು ಅಧ್ಯಯನ ಮಾಡುತ್ತದೆ. ಭಾರತೀಯ ಜನಸಂಖ್ಯೆ ಗಾತ್ರ ಮತ್ತು ಬೆಳವಣಿಗೆ, ಭಾರತೀಯ ಜನಸಂಖ್ಯೆ ವಯೋರಚನೆ, ಭಾರತದಲ್ಲಿ ಮುಖವಾಗುತ್ತಿರುವ ಲಿಂಗಾನುಪಾತ, ಜನನ ಮತ್ತು ಮರಣ ಪ್ರಮಾಣ, ಭಾರತದಲ್ಲಿ ಹೆಚ್ಚುತ್ತಿರುವ ಸಂರಕ್ಷತೆ ಪ್ರಮಾಣ, ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸ, ಈ ಮೇಲಿನ ಎಲ್ಲ ಲಕ್ಷಣಗಳನ್ನು ವಿವರಿಸುವುದು. ಪರಿಶಿಷ್ಟ ಜಾತಿಯನ್ನು ವ್ಯಾಖ್ಯಾನಿಸಿ. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ವಿವರಿಸಿ. ನೋಡಿ, ಮಂಜುಮ್ದಾರ್ ಅವರು ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿವೆ ಎಂದು ವ್ಯಾಖ್ಯಾನಿಸಿದ್ದಾರೆ. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಭಾಳ.
ಪರಿಶಿಷ್ಟ ಜಾತಿಯ ಸಮಸ್ಯೆ ಏನು? ಸಾಮಾಜಿಕ ದೌರ್ಬಲ್ಯ, ಆರ್ಥಿಕ ದೌರ್ಬಲ್ಯ, ಧಾರ್ಮಿಕ ದೌರ್ಬಲ್ಯ. ಈ ಮೇಲಿನ ಎಲ್ಲ ಸಮಸ್ಯೆಗಳನ್ನು ಸವಿಸ್ತರವಾಗಿ ವಿವರಿಸುವುದು. ಇನ್ನು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನ ವಿವರಿಸುವುದು. ನೋಡಿ, ಮಹಾತ್ಮ ಗಾಂಧೀಜಿ ಅವರು ಏನೇನು ಹೇಳಿದ್ದಾರೆ ಅಸ್ಪೃಶ್ಯತೆ ಬಗ್ಗೆ ಅನ್ನೋದು ನೋಡಿ. ಮತ್ತೆ ಬಿ ಆರ್ ಅಂಬೇಡ್ಕರ್ ಅವರು ಏನೇನು ಇದನ್ನ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಇನ್ನು ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ವಿವರಿಸಿ. ನೋಡಿ, ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ವಿವರಿಸುವುದು. ನೋಡಿ, ಇವುಗಳಿಗೆ ಏನೇನಿದೆ? ಅಸಮಾನತೆ, ತಾರತಮ್ಯ ನೀತಿ, ಕೃಷಿ ಕ್ಷೇತ್ರದ ಸಂದಿಗ್ಧತೆ, ವ್ಯವಸಾಯಕ್ಕೆ ತಗುಲುವ ಖರ್ಚಿನ ಹೆಚ್ಚಳ, ಇವೆಲ್ಲದರ ಬಗ್ಗೆ ನೀವು ವಿವರಣೆಯನ್ನು ಕೊಡಬೇಕು. ನೋಡಿ, ಇವು ನಿಮ್ಮ ಪರೀಕ್ಷೆಗೆ ಬರುವಂಥ ಅತ್ಯಂತ ಮುಖ್ಯವಾದ ಒಂದು ಪ್ರಶ್ನೋತ್ತರಗಳು. ಮತ್ತೆ ಮುಂದಿನ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.